ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಏನು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಅಂದರೆ, DCET ಎಕ್ಸಾಮು ನಾವು ಏನು ಮೊನ್ನೆ DCET ಎಕ್ಸಾಮ್ ಬರೆದ್ವಿ, ಆ 2024 DCET ಎಕ್ಸಾಮರ ಫಲಿತಾಂಶ ಮೆರಿಟ್ ಲಿಸ್ಟನ್ನು ಇವತ್ತು KEA ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿದೆ. ಅದನ್ನು ಯಾವ ರೀತಿ ನಾವು ಚೆಕ್ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನಾವು ಗೂಗಲಲ್ಲಿ ಹೋಗಿ ನೀವು KEA ಅಂತ ಟೈಪ್ ಮಾಡಿದಾಗ ಇಲ್ಲಿ KEA ಹೋಮ್ ಪೇಜ್ಗೆ ಹೋಗಬೇಕು. ಹೋದಾದ್ಮೇಲೆ ಇಲ್ಲಿ ನಿಮಗೆ ಪ್ರವೇಶ ಅಂತ ಇರ್ತದ. ಪ್ರವೇಶಕ್ಕೆ ಹೋಗಿ ಡಿಪ್ಲೊಮಾ CET 24 ಕ್ಲಿಕ್ ಮಾಡಿ. ಇಲ್ಲಿ ನೋಡಿ DCET ಫಲಿತಾಂಶ ಲಿಂಕ್ ಅಂತ ಕೊಟ್ಟಿದ್ದಾರೆ. ಈ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ DCET ರ್ಯಾಂಕ್ ನಂಬರ್ ಬರ್ತದೆ. DCET ನಂಬರ್, ರಿಜಿಸ್ಟರ್ ನಂಬರ್ ಅನ್ನ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. DCET ನಂಬರ್ ಅನ್ನ ಎಂಟರ್ ಮಾಡಿದ್ಮೇಲೆ ನಮಗೆ ನಮ್ಮ DCET ಮೆರಿಟ್ ಬರುತ್ತೆ. ಈಗ ನಾನೊಂದು ನಂಬರನ್ನು ಎಂಟರ್ ಮಾಡ್ತಾ ಇದ್ದೀನಿ. ಆ ನಂಬರನ್ನು ಎಂಟರ್ ಮಾಡಿದಾಗ ಯಾವ ರೀತಿ ನಾವು ಮೆರಿಟ್ ನೋಡ್ಬೋದನ್ನ ಇಲ್ಲಿ ತೋರಿಸ್ತೀನಿ ನಿಮಗೆ. DCET ನಂಬರನ್ನು ನಾನು ಎಂಟರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಂಬರನ್ನು ಎಂಟರ್ ಮಾಡ್ತಾ ಇದ್ದೀನಿ. ಈ ರೀತಿ ನಂಬರ್ ಎಂಟರ್ ಮಾಡಿದಾಗ ನಮಗೆ ಈ ಪ್ಲೇಸಲ್ಲಿ ಹೆಸರು ತೋರಿಸುತ್ತೆ, DCET ನಂಬರ್ ತೋರಿಸುತ್ತೆ. ಅದೇ ರೀತಿ ನಮಗೆ ಇಲ್ಲಿ ರ್ಯಾಂಕ್ ಅಪ್ಡೇಟ್ ಆಗಿರುತ್ತೆ, ನಮ್ಮ ಸ್ಕೋರ್ ಕೂಡ ತೋರಿಸುತ್ತೆ. ಸ್ನೇಹಿತರೆ, ಈ ರ್ಯಾಂಕನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ ಅಥವಾ ನೀವು ಎಲ್ಲಾದರೂ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಈ ರ್ಯಾಂಕ್ ಪ್ರಕಾರ ನಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಆಯಾ ರ್ಯಾಂಕ್ಗೆ ಆಯಾ ದಿನಾಂಕದ ಪ್ರಕಾರ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಯಾವಾಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ನಿಮ್ಮ ರ್ಯಾಂಕ್ಗಳನ್ನು ನೀವು ನೋಡ್ಕೊಳ್ಳಿ. ಆಮೇಲೆ ನಿಮಗೆ DCET ರ್ಯಾಂಕ್ ನೋಡೋಕ್ಕೆ ಈ DCET ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನಿಮ್ಮ ರ್ಯಾಂಕನ್ನು, ನಿಮ್ಮ DCET ನಂಬರನ್ನು ಎಂಟರ್ ಮಾಡಿದ ತಕ್ಷಣ ನೀವು ನಿಮ್ಮ ರ್ಯಾಂಕನ್ನು ನೋಡ್ಬೋದು. ನೀವು KEA ವೆಬ್ಸೈಟ್ಗೆ ಹೋಗೋ ಬದಲಾಗಿ ಡೈರೆಕ್ಟಾಗಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ರ್ಯಾಂಕನ್ನು ನೋಡ್ಬೋದು. ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.